ನಮಸ್ಕಾರ. ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮದಲ್ಲಿ ಶರದೃತುವಿನಿಂದ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ಇವತ್ತು ನಾವು ನೋಡೋದಕ್ಕೆ ಸೇರಿದ್ದೇವೆ. ನಮ್ಮ ಜೊತೆಗೆ ಶ್ರೀ ಪರಮಹಂಸ ಅಥರ್ವಾರ್ಯಧಾಮ ಬೆಂಗಳೂರು ಬ್ರಾಂಚಿನ ಡಾಕ್ಟರ್ ವಿದ್ಯಾ ಅವರಿದ್ದಾರೆ. ಅವರು ಪ್ರಶ್ನೋತ್ತರ ಸಂವಾದದಲ್ಲಿ ಅವರು ಭಾಗವಹಿಸ್ತಾರೆ. ಸರ್, ಈ ಶರದೃತುವಿನ ವಿಶೇಷತೆ ಏನು ಸರ್? ಓಕೆ, ಪ್ರತಿ ಋತುವಿಗೆ ತಂದೆ ಆದ ಒಂದು ವಿಶೇಷತೆ ಇದೆ. ವಿಶೇಷವಾಗಿ ಆಯುರ್ವೇದದಲ್ಲಿ 3 ಋತುಗಳನ್ನು ವಿಶೇಷವಾಗಿ ಮೆನ್ಷನ್ ಮಾಡ್ತಾರೆ. ಯಾವುದು? ಚೈತ್ರ ಮಾಸದಲ್ಲಿ ಪ್ರಾರಂಭ ಆಗ್ತಕ್ಕಂತಹ ವಸಂತ ಋತು, ಹಾಗೆ ವರ್ಷಾ ಋತು, ಹಾಗೆ ಶರದ್ ಋತು. ಈ 3 ಹೇಳ್ತಾರೆ. ಶ್ರಾವಣೆ ಕಾರ್ತಿಕೆ ಚೈವ ಮಾಧವೇ ಅಂತ. ಅಂದರೆ ಈ ಋತುಗಳಲ್ಲಿ ದೋಷಗಳನ್ನು ಹೊರಗೆ ಹಾಕಲಿಕ್ಕೆ ಸೂಕ್ತವಾದ ಕಾಲ ಅಂತ ಆರೋಗ್ಯದ ದೃಷ್ಟಿಯಿಂದ ಹೇಳುವಂಥದ್ದು. ಸೊ ಶರದ್ ಋತುವಿನಲ್ಲಿ ಏನಾಗಿರ್ತದೆ ಅಂದರೆ, ಈಗ ನೀವೆಲ್ಲ ಗೊತ್ತು, ಮಳೆಗಾಲ ಮುಗಿದಂತಹ ಋತು ಇದು. ಮಳೆಗಾಲ ಮುಗೀತದೆ, ಇಲ್ಲಿಗೆ ಪ್ರಾರಂಭ ಆಗಿರುತ್ತೆ ಜೂನ್ಗೆ ಮಳೆಗಾಲ. ಈ ಕಾಲಕ್ಕೆ ನಿಧಾನಕ್ಕೆ ಮಳೆ ಕಡಿಮೆ ಆಗ್ತಾ ಆಗ್ತಾ ಸ್ವಲ್ಪ ಹವಾಮಾನ ವ್ಯತ್ಯಾಸದಿಂದ ಇತ್ತೀಚೆಗೆ ಮಳೆ ಬರ್ತಾ ಇದ್ದಾವೆ. ಆದರೆ ಶರನ್ನವರಾತ್ರಿ ಅಂದರೆ ದುರ್ಗಾ ಪೂಜೆ ಪ್ರಾರಂಭ ಆಗೋ ಸಮಯಕ್ಕೆ ಮಳೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತದೆ. ಇನ್ನೊಂದು ಕಾರ್ತಿಕ ದೀಪಾವಳಿ ಬರೋದ್ರೊಳಗೆ ಪೂರ್ತಿ ಮಳೆ ನಿಂತಿರ್ತದೆ. ಸೊ ಈ 2 ಋತುಗಳೇನಿದಾವಲ್ಲ, ಆಶ್ವೀಜ ಮತ್ತು ಕಾರ್ತಿಕ, ಈ 2 ಋತುಗಳಲ್ಲಿ ಶರದ್ ಋತು ಅನ್ನೋಂಥದ್ದು ಬರ್ತದೆ. ಈ ಶರದ್ ಋತುವಿನಲ್ಲಿ ಮಳೆ ನಿಂತಾದಮೇಲೆ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಹಂಸೋದಕ ಉತ್ಪತ್ತಿ ಆಗುತ್ತೆ ಅಂತ. ಏನಂಗಂದ್ರೆ ಹಂಸೋದಕ ಅಂದರೆ, ಈ ಕೆರೆಗಳಲ್ಲಿ, ಡ್ಯಾಮ್ಗಳಲ್ಲಿ ಎಲ್ಲೆಲ್ಲ ನೀರು ನಿಂತಿರ್ತದಲ್ಲ, ಆ ನಿಂತಿರ್ತಕ್ಕಂಥ ನೀರು ಈಗ ಪ್ರಖರವಾದ ಬಿಸಿಲು ಬರ್ತದೆ. ಅದನ್ನು ಗಮನಿಸ್ಬೇಕು ನಾವು. ಬೇರೆ ಬೇಸಿಗೆಯಲ್ಲಿ ಅಷ್ಟೇ ಬಿಸಿಲು ಬರ್ತದೆ ಅಂತ ಅನ್ಕೋತೀವಿ, ಆದರೆ ಅಕ್ಟೋಬರ್ ನವಂಬರಲ್ಲಿ ಚೆನ್ನಾಗಿ ಬಿಸಿಲು ಬರ್ತದೆ. ಇದನ್ನು ಗಮನಿಸಿ ನೋಡಬೇಕು ನಾವು. ಸೊ ತುಂಬ ಪ್ರಖರವಾದ ಬಿಸಿಲಿಗೆ ಆ ನೀರು ಎಕ್ಸ್ಪೋಸ್ ಆಗುತ್ತೆ. ಬಿಸಿಲಿಗೆ ನೀರು ಎಕ್ಸ್ಪೋಸ್ ಆದರೆ ಎಷ್ಟೆಲ್ಲ ಲಾಭಗಳು ಅಂತ ವೈಜ್ಞಾನಿಕವಾಗಿ ಗೊತ್ತಿದೆ ನಮಗೆ. ಹಾಗೆಯೇ ರಾತ್ರಿ ಕೂಡ ಚಂದ್ರಕಿರಣಗಳಿಂದ ನೀರು ಎಕ್ಸ್ಪೋಸ್ ಆಗುತ್ತೆ. ಯಾಕೆಂದರೆ ಮೋಡಗಳಿರಲ್ಲ ಅಂತ. ಆಕಾಶ ಪೂರ್ಣ ಮೋಡರಹಿತವಾಗಿ ಪೂರ್ಣ ರೂಪದಲ್ಲಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಬೆಳಗಿನ ಬಿಸಿಲಿಗೆ, ರಾತ್ರಿ ತಂಪಿಗೆ ಎಕ್ಸ್ಪೋಸ್ ಆಗಿ ನೀರು ಶುದ್ಧ ಆಗ್ತಾ ಬರ್ತದೆ, ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನು ನಾವು ಏನದು, ಈ ನೀರನ್ನು ನಾವು ಅಣು ವಿಭಜನೆಗಳು ಅಂತ, ಪರಮಾಣು ಅಲ್ಲ, ಅಣುಗಳ ವಿಭಜನೆ ಆಗುತ್ತೆ ಅಂತ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಅಣುಗಳ ವಿಭಜನೆ ಅಂತ ಹೇಳಿದರೆ ಅದನ್ನು ಎಲೆಕ್ಟ್ರೋಲೈಸಿಸ್ ಆಗ್ತಾ ಹೋಗೋದು. ಆ ಎಲೆಕ್ಟ್ರೋಲೈಸಿಸ್ ಆದಂಗೆಲ್ಲ ನೀರು ಜಾಸ್ತಿ ಸ್ಮಾಲ್ ಮಾಲಿಕ್ಯೂಲ್ ಆಗುತ್ತೆ. ಆವಾಗ ನಮಗೆ ಆ ನೀರಿನಿಂದನೇ ಸಾಕಷ್ಟು ಬಲ ಬರ್ತದೆ ಶರೀರಕ್ಕೆ. ಹೇಗೆ ಬರ್ತದೆ ಅದನ್ನು ನೋಡೋಣ. ಈ ಹಂಸೋದಕ ಅಂತ ಆಚಾರ್ಯರು ಹೇಳಿದ್ದಾರೆ. ಏನು ಹಾಗಂದರೆ, ಹಂಸ ಹಾಲು ಮತ್ತು ನೀರನ್ನಿಟ್ಟರೆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಮಾತ್ರ ಹೇಗೆ ಬಿಡ್ತದೋ ಹಾಗೆ ಈ ಜಲದಲ್ಲಿ ಬೇಡಾಗಿರೋಂಥ ಅಂಶಗಳೆಲ್ಲ ಸೆಟ್ಲ್ ಆಗಿಬಿಡ್ತದೆ, ತಳಕ್ಕೆ ಸೇರುತ್ತೆ. ಯಾಕಂದರೆ ಮಳೆ ಹೋಯ್ತು ಮತ್ತೆ ನೀರು ತುಂಬಲ್ಲ ಕೆರೆ ಕೊಳಗಳಿಗೆ, ಖಾಲಿ ನಿಂತ್ಕೊಳ್ತದೆ. ಹಾಗಾಗಿ ಸೆಟ್ಲ್ ಆಗುತ್ತೆ. ನಿಮ್ಮಲ್ಲಿ ಕೆರೆಯಲ್ಲಿ ಪ್ರಾರಂಭದಲ್ಲಿ ಮಣ್ಣಿನಂಥ ನೀರಿದ್ದಿದ್ದು ಈ ಋತುವಿನಲ್ಲಿ ನಿಧಾನಕ್ಕೆ ನೋಡಿ ಅದು ಮಣ್ಣುತನ ಎಲ್ಲ ಕಳ್ಕೊಂಡು ಟ್ರಾನ್ಸ್ಪರೆಂಟ್ ನೀರಾಗ್ತಾ ಬರ್ತದೆ. ಮೊದಲೆಲ್ಲ ಮಣ್ಣು ಹೊಂಡ ಎಲ್ಲ ಇರ್ತದಲ್ಲ. ಸೊ ಇದು ಒಂದು ಕಡೆಯಿಂದ ಸೆಟ್ಲ್ ಆದರೆ ಇನ್ನೊಂದು ಕಡೆಯಿಂದ ಎಲೆಕ್ಟ್ರೋಲೈಸಿಸ್ ಆಗಿ ನೀರು ಆ್ಯಕ್ಟಿವೇಟ್ ಆಗುತ್ತೆ. ಹಗಲಿನ ಸೂರ್ಯನ ಬಿಸಿಲು, ರಾತ್ರಿಯ ಚಂದ್ರನ ತಂಪು, ಮತ್ತು ಈ ನೀರು ಖಾಲಿ ಇರ್ತಕ್ಕಂಥ ಆಕಾಶ, ಈ ಕಾರಣದಿಂದ ಇದು ನೀರು ಶುದ್ಧೀಕರಣ ಆಗ್ತಾ ಬರ್ತದೆ ಮತ್ತು ಎಲೆಕ್ಟ್ರೋಲೈಸಿಸ್ ಆಗೋದ್ರಿಂದ ಸಣ್ಣ ಮಾಲಿಕ್ಯೂಲ್ ಆಗುತ್ತೆ. ಈಗ ಡಿಹೈಡ್ರೇಷನ್ ಕಮ್ಮಿ, ಅಂದರೆ ತುಂಬ್ತಾ ಹೋಗ್ತದೆ. ಎಲ್ಲ ಜೀವಕೋಶಗಳಿಗೂ ನೀರು ಚೆನ್ನಾಗಿ ತುಂಬುತ್ತೆ. ಇದ್ರ ಹಿಂದಿನ ಋತುವಿನಲ್ಲಿ, ವರ್ಷಾ ಋತುವಿನಲ್ಲಿ ಅದೇ ನೀರು ಪಿತ್ತವನ್ನು ಹೆಚ್ಚು ಮಾಡಿರ್ತದೆ. ತುಂಬ ಪಿತ್ತವನ್ನು ಸಂಚಯ ಬಾಡಿಯಲ್ಲಿ ಆ್ಯಡ್ ಮಾಡ್ತಾ ಹೋಗಿಬಿಟ್ಟಿರ್ತದೆ. ಸೊ ಈಗ ಈ ಋತು ಅದಕ್ಕೆ ಬ್ಯೂಟಿಫುಲ್ ಒಂದು ಟಚ್ಚನ್ನು ಕೊಡ್ತದೆ. ಹಾಗಾಗಿ ಶರದ್ ಋತು ತುಂಬ ವಿಶೇಷ ನಮ್ಮದು. ಸರ್, ಶರದ್ ಋತುವಿನ ಬಗ್ಗೆ ಹೇಳಿದೆ. ಈಗ ನಮ್ಮ ಶರೀರದೊಳಗೆ ಯಾವ ಋತುಗಳಲ್ಲಿ ಏನಾಗುತ್ತೆ ಸರ್? ಓಕೆ, ವಿಶೇಷವಾಗಿ ಶರದ್ ಋತುವಿನಲ್ಲಿ ಏನಾಗುತ್ತೆ ಅಂತ ಮೊದಲು ನೋಡ್ಕೊಳ್ಳೋಣ. ಈಗ ನಾನು ಹಿಂದೆ ಹೇಳಿದೆ, ವರ್ಷಾ ಋತುವಿನಲ್ಲಿ ಪಿತ್ತವನ್ನು ತುಂಬಿರ್ತದೆ. ಯಾಕೆ? ನೀರಿನ ಕ್ವಾಲಿಟಿನೇ ಆಗಿರ್ತದೆ. ಪಿತ್ತವನ್ನು ಹೆಚ್ಚು ಮಾಡುವಂತಹ ಕ್ವಾಲಿಟಿನೇ ನೀರಿಗಿರ್ತದೆ. ಅದು ಶರೀರದೊಳಗೆ ಪಿತ್ತವನ್ನು ತುಂಬ್ತಾ ಹೋಗ್ತದೆ. ಸೊ ಈ 2 ತಿಂಗಳು ತುಂಬಿದ ಮೇಲೆ ಈಗ ಕ್ಲಿಯರ್ ಆಯಿತು, ಆಕಾಶ ಕ್ಲಿಯರ್ ಆಯಿತು, ಟೆಂಪ್ರೇಚರ್ ಜಾಸ್ತಿ ಆಯಿತು ಬಾಡಿ. ಸೊ ಈಗ ಶರೀರಕ್ಕೂ ಕೂಡ ಹೀಟನ್ನು ಸ್ಟಾರ್ಟ್ ಆಗ್ತದೆ ಪ್ರಾರಂಭ ಒಳಗಡೆಯಿಂದ. ಈಗ ಇದನ್ನು ಹಂಸೋದಕ್ಕೆ ಥರ ಜೀವಕೋಶಗಳಲ್ಲಿ ಪ್ರತ್ಯೇಕ ಆಗ್ತಾ ಹೋಗ್ತದೆ. ಏನು ಪ್ರತ್ಯೇಕ ಆಗುತ್ತೆ? ಒಂದು ಟಾಕ್ಸಿಕ್ ಮಟೀರಿಯಲ್, ಒಂದು ಶರೀರಕ್ಕೆ ಬೇಕಾದಂತಹ ಸಾರಭಾಗ ಕೆಟ್ಟು ವಿಭಜನೆ ಆಗ್ತಾ ಬರ್ತದೆ. ಆ ಹೀಟ್ ಅನ್ನುವಂಥದ್ದು ಜೀವಕೋಶದಿಂದ ಹೊರಗೆ ಬರಲಿಕ್ಕೆ ರೆಡಿ ಆಗಿಬಿಟ್ಟಿರ್ತದೆ. ಹೇಗೆ ನೀರಿನಲ್ಲಿ ಈ ಶರೀರ ಆಗಿರೋದೇ
ಹೆಚ್ಚಿನ ಅಂಶ ನೀರಿನಿಂದ ಆದ್ದರಿಂದ ನಾವು ನೀರು ಅಂದ ತಕ್ಷಣ H2O ಅಂತ ಅನ್ಕೋಬಾರ್ದು, ಫ್ಲೂಯಿಡ್ ಅಂತ ಅನ್ಕೋಬೇಕು. ಈ ಫ್ಲೂಯಿಡಿಂದನೇ ಆಗಿರೋದ್ರಿಂದ ಮರ ಗಿಡ ಬಳ್ಳಿ ಎಲ್ಲದರಲ್ಲೂ ಕೂಡ ರಸ ಇದೆ, ಅದನ್ನೇ ನೀರು ಅಂತ ಕರೆಯೋದು. ಆ ರಸದಿಂದ ಆಗಿರೋದ್ರಿಂದ ಈ ಶರೀರ ಅಲ್ಲಿ ಪ್ರತ್ಯೇಕ ಆಗುತ್ತೆ. ಒಂದು ವೇಸ್ಟ್, ಇನ್ನೊಂದು ಸಾರಭಾಗ. ಸೊ ಸಾರಭಾಗ ಮಾತ್ರ ಶರೀರಕ್ಕೆ ಉಳ್ಕೊಂಡು ವೇಸ್ಟ್ ಹೊರಗೆ ಬರೋದಕ್ಕೆ ರೆಡಿ ಆಗಿಬಿಡ್ತದೆ, ಹಂಸೋದಕ ಥರ ಪ್ರತ್ಯೇಕ ಆಗುತ್ತೆ. ಇದು ಶರದ್ ಋತುವಿನ ವಿಶೇಷತೆ. ಹಾಗೆ ಬೇರೆ ಋತುಗಳಲ್ಲಿ ನಾನು ನೇರ ದೋಷಗಳಿಗೆ ಸಂಬಂಧಪಟ್ಟಂಥ ಋತುಗಳು ತಗೊಳ್ಳೋದಾದರೆ, ವಸಂತ ಋತುವಿನಲ್ಲಿ ಕಫ ಉತ್ಕ್ಲೇಶ ಆಗಿರ್ತದೆ, ವರ್ಷಾ ಋತುವಿನಲ್ಲಿ ವಾತ ಪ್ರಕೋಪ ಆಗಿರ್ತದೆ. ಅದೇ ಈ ಶರದ್ ಋತುವಿನಲ್ಲಿ ಪಿತ್ತ ಅನ್ನುವಂಥದ್ದು, ಹೀಟ್ ಅನ್ನುವಂಥದ್ದು ಹೊರಗೆ ಬರೋದಕ್ಕೆ ರೆಡಿಯಾಗಿರ್ತದೆ. ಸೊ ವಸಂತ ಮತ್ತು ವರ್ಷದಲ್ಲಿ ಬೇರೆ, ಇಲ್ಲಿ ಪಿತ್ತ ಮಾತ್ರ ಉತ್ಕ್ಲೇಶ ಆಗಿ ಹೊರಗೆ ಬಂದಿರುತ್ತೆ, ಹೊರಗೆ ಬರೋಕ್ಕೆ ರೆಡಿಯಾಗಿರ್ತದೆ. ಸರ್, ಈಗ ಋತು ಅನುಸಾರ ದೋಷಗಳು ಪ್ರಕೋಪ ಆಗುತ್ತೆ ಅಂತೀವಿ. ಸೊ ಹಾಗಾದ್ರೆ ಆಹಾರ ಹೇಗಿರ್ಬೇಕು ಸರ್ ಋತುಗಳ ಅನುಸಾರವಾಗಿ? ನಮ್ಮ ಆಹಾರ? ಒಳ್ಳೆ ಪ್ರಶ್ನೆ. ಕಡ್ಡಾಯವಾಗಿ ನಾವೀಗೇನಾಗ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಋತುಗಳಲ್ಲಿ ಒಂದೇ ರೀತಿಯ ಆಹಾರ ತಿನ್ನೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಯಾವತ್ತೂ ಅದೇ ಟಿಫಿನ್ನು, ಅದೇ ಊಟ, ಅದೇ 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 ಪ್ರೊಸೆಸ್ಸೇ. ಯಾವತ್ತೂ ಅದೇ ಟೈಮ್ಗೆ ಊಟ ಮಾಡೋದು. ಅದು ಬೇಸಿಗೆಯಲ್ಲಾದ್ರೂ ಅದೇ ಟೈಮ್ಗೆ ಊಟ ಮಾಡೋದು, ರಾತ್ರಿ ಆಗಲಿ ಅದು ಮಳೆಗಾಲದಲ್ಲೂ ಅದೇ ಟೈಮ್ಗೆ ಊಟ ಮಾಡೋದು, ಚಳಿಗಾಲದಲ್ಲೂ ಅದೇ ಟೈಮ್ ಊಟ ಮಾಡೋದು, ಅದೇ ಟೈಮ್ಗೆ ನಿದ್ದೆ, ಎಲ್ಲದೂ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಯೂನಿವರ್ಸಲ್ ಇರಬಾರ್ದಿತ್ತು. ಯಾಕೆಂದರೆ ಋತು ಅನುಸಾರ ಶರೀರದಲ್ಲಿ ನನಗೆ ಹೇಗೆ ಹೊರಗಡೆ ಬದಲಾವಣೆ ಆಗಿದೆಯೋ ನೀರಿನಲ್ಲಿ, ಹಾಗೆ ಶರೀರದಲ್ಲೂ ಬದಲಾವಣೆ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ತಕ್ಕಂಥ ಆಹಾರವನ್ನು ಕಡ್ಡಾಯವೇ ಕೊಡಬೇಕು. ಇದನ್ನು ನಾನು ಮತ್ತೆ ಪ್ರತ್ಯೇಕ ವಿಡಿಯೋದಲ್ಲಿ ಹೇಳ್ತೇನೆ, ಯಾವ ಋತುವಿನಲ್ಲಿ ಏನು ಆಹಾರ ಕೊಡಬೇಕು ಅಂತ. ಈಗ ಋತುವಿಗೆ ಅನುಸಾರವಾಗಿ ಪ್ರತ್ಯೇಕವಾದ ಆಹಾರದ ಪ್ರಮಾಣ ಮತ್ತು ನಿದ್ದೆ ಮತ್ತು ಉಳಿದ ವಿಹಾರಗಳನ್ನು ಕೂಡ ಪ್ರತ್ಯೇಕವಾಗಿ ಮಾಡಲೇಬೇಕು. ಸೊ ಪರ್ಟಿಕ್ಯುಲರ್ಲಿ ಶರದ್ ಋತುವಿಗೆ ಸಂಬಂಧಪಟ್ಟ ಹಾಗೆ ಪಿತ್ತ ಹೆಚ್ಚಾಗದೇ ಇರೋ ರೀತಿ, ಅಂದರೆ ಉಪ್ಪು ಹುಳಿ ಖಾರ ಮಸಾಲೆಗಳನ್ನು ಹೆಚ್ಚು ಆಗದೇ ಇರೋ ರೀತಿಯಲ್ಲಿ ತಗೊಳ್ಳುವಂಥದ್ದು ಶರದ್ ಋತುವಿನ ವಿಶೇಷತೆ. ಹಾಗಾಗಿ ಈ ಋತುವಿಗೆ ಸಂಬಂಧಪಟ್ಟಂಗೆ ಇವುಗಳನ್ನು ನಾವು ಗಮನಿಸಬೇಕು. ಹಾಗಾದರೆ ಸ್ವೀಟ್ ತಿನ್ಬೇಕಾ ಜಾಸ್ತಿ ಅಂದರೆ ಇಲ್ಲಿ ಹಾಗಲ್ಲ. ಸ್ವೀಟನ್ನು ಕೂಡ ಜೀರ್ಣ ಆಗೋ ಪ್ರಮಾಣದಲ್ಲಿ ಮಾತ್ರ ಕಾರ್ಬೋಹೈಡ್ರೇಟ್ಗಳನ್ನು ಬಳಸುವಂಥದ್ದು. ಈ ಋತುವಿನಲ್ಲಿ ಪಿತ್ತ ಹೆಚ್ಚಾಗಿರೋದ್ರಿಂದ ಸರಳವಾಗಿ ಜೀರ್ಣ ಆಗೋದಿಲ್ಲ. ಸ್ವಲ್ಪ ದೋಷವನ್ನು ಹೊರಗೆ ಹಾಕಿದ ಮೇಲೆ ತುಂಬ ಅದ್ಭುತವಾದ ಜೀರ್ಣ ಆಗ್ತದೆ. ಹಾಗಾಗಿ ಜೀರ್ಣಕ್ರಿಯೆಗೆ ಹೊಂದ್ಕೊಳ್ಳೋವಂಥ ಆಹಾರವನ್ನು ಈ ಋತುವಿನಲ್ಲಿ ತಗೋಬೇಕು. ನಾನು ಪ್ರತ್ಯೇಕ ವಿಡಿಯೋದಲ್ಲಿ ಆಹಾರ ಏನು ತಗೊಳ್ಬೋದು ಅಂತ ಹೇಳ್ತೇನೆ. ಸರ್, ಈಗ ಶರದ್ ಋತುವಿನಲ್ಲಿ ಹುಳಿ ಉಪ್ಪು ಖಾರ ಕಡಿಮೆ ಇರೋದು ತಗೋಬೇಕು, ಹಾಗೂ ಲಘುವಾಗಿರ್ತಕ್ಕಂಥ ಆಹಾರದ ಬಗ್ಗೆ ನೋಡಿ. ನಮ್ಗೀಗ ಬೆನಿಫಿಟ್ ಹೇಗೆ ಸರ್ ಶರದ್ ಋತುವಿನಲ್ಲಿ ಆಗ್ತಕ್ಕಂಥ ಈ ಶರೀರಕ್ಕೆ ಲಾಭ ಆಗುವಂದ್ರೆ ಏನೆಲ್ಲ ಮಾಡ್ಬೋದು? ಓಕೆ, ಶರದ್ ಋತುವನ್ನ ನಮಗೆ ಲಾಭಕರವಾಗಿ ಕನ್ವರ್ಟ್ ಮಾಡುವಂಥದ್ದು ಅದೊಂದು ಬ್ಯೂಟಿಫುಲ್ ಪ್ರೊಸೆಸ್. ಈಗ ನೋಡಿ, ಶರದ್ ಋತುವಿನಲ್ಲಿ ಏನು ಬಂದಿತ್ತು ಅಂದರೆ ಜೀವಕೋಶಗಳ ಒಳಗೆ ಮತ್ತು ಹೊರಗೆ ಪ್ರತ್ಯೇಕ ಆಗಿದೆ. ಅಂದರೆ ಪಿತ್ತ ಪ್ರಕೋಪ ಆಗಿ ಹೊರಗೆ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಪಿತ್ತ ಅಂದರೆ ಇದನ್ನ ಟಾಕ್ಸಿಕ್ ಮೆಟೀರಿಯಲ್ ಅಂತಲೇ ಅಂದ್ಕೊಳ್ಳಿ, ಹೀಟ್ ಅಂತಲೇ ಅಂದ್ಕೊಳ್ಳೋಣ. ಈಗ ಎಲ್ಲರ ಬಾಡಿ ಹೀಟ್ ಅಂತ ಹೇಳ್ತೀವಲ್ಲ, ಅಷ್ಟನ್ನೇ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಇದರ ಅರ್ಥ ಏನಂದರೆ, ಯಾವ ರೋಗ ಉತ್ಪತ್ತಿಕಾರಕ ರಾಸಾಯನಿಕಗಳಿದಾವೋ ಅವನ್ನು ನಾವು ಟಾಕ್ಸಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಅಂದರೆ ಶರೀರಕ್ಕೆ ಉತ್ಪತ್ತಿ ಮಾಡುವಂತಹ ಅಥವಾ ಜೀವಕೋಶಗಳನ್ನು ಉತ್ಪತ್ತಿ ಮಾಡುವಂತಹ ರಾಸಾಯನಿಕಗಳ ಬದಲು ರೋಗ ಉತ್ಪತ್ತಿ ಮಾಡ್ತಕ್ಕಂಥ ರಾಸಾಯನಿಕಗಳು ಹೆಚ್ಚಾಗಿ ಪ್ರತ್ಯೇಕಗೊಂಡಿದ್ದಾವೆ, ಹೆಚ್ಚಾಗಿರ್ತವೆ. ಮೊದಲೆಲ್ಲ ನೀರಲ್ಲೆಲ್ಲ ಫ್ಲೂಯಿಡಲ್ಲೆಲ್ಲ ಕಲಸಿ ಮಿಕ್ಸ್ ಆಗಿದ್ದು ವರ್ಷಾ ಋತುವಿನಲ್ಲಿ, ಈಗ ಪ್ರತ್ಯೇಕ ಆಯಿತು. ಸೊ ಆ ಪ್ರತ್ಯೇಕ ಆದ ತಕ್ಷಣ ಈ ಸಮಯವನ್ನು ಬಳಸ್ಕೊಂಡು ವೇಸ್ಟ್ ಏನು ಪ್ರತ್ಯೇಕ ಆಗಿದೆಯೋ ಅದನ್ನು ಹೊರಗೆ ಹಾಕಿಬಿಟ್ರೆ ವಾಟ್ ಎ ಬ್ಯೂಟಿಫುಲ್. ಸೊ ಇದನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನು ನಾವು ಶರದ್ ವಿರೇಚನ ಅಂತ ಕರಿತೀವಿ. ಸೊ ಈ ಶರದ್ ಋತುವಿನಲ್ಲಿ ವಿರೇಚನ ಅನ್ನುವಂತಹ ಒಂದು ಪ್ರೋಸೆಸ್ಸಿಗೆ ನಾವು ಒಳಪಟ್ಟರೆ, ಇದು ಆಯುರ್ವೇದದ ಪಂಚಕರ್ಮ ಚಿಕಿತ್ಸಾ ವಿಧಾನ. ಇದಕ್ಕೆ ಒಳಪಟ್ಟರೆ ಟಾಕ್ಸಿಕ್ ಮಟೀರಿಯಲ್ನ ಹೊರಗೆ ಹಾಕ್ತದೆ, ಬೇಕಾಗಿರುವಂಥದ್ದನ್ನು ಹಾಗೇ ಉಳಿಸುತ್ತೆ. ಸೊ ಇಂಥ ಒಂದು ಬ್ಯೂಟಿಫುಲ್ ಹಂಸೋದಕ ಅಂತ ಹೇಗಿದೆಯೋ ಹಾಗೆ ಈ ವಿರೇಚನ ಅಂಥದ್ದು ಬೇಡಾಗಿರೋದನ್ನು ಮಾತ್ರ ಹೊರಗೆ ಹಾಕುವಂಥದ್ದು, ಬೇಕಾಗಿರೋದನ್ನು ಅಲ್ಲೇ ಸ್ಟೋರ್ ಮಾಡೋದು. ಹಾಗಾಗಿ ಶರೀರ ಬಲಗೊಳ್ತದೆ, ಜೊತೆಗೆ ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗ್ತದೆ. ಹಾಗೆ ರೋಗಕ್ಕೆ ಬೇಕಾದಂತಹ ಕೆಮಿಕಲ್ಸ್ ಅಥವಾ ಆಹಾರ ಅಂತ ಅಂದ್ಕೊಳ್ಳಿ, ರೋಗಾಣುಗಳಿಗೆ ಅಥವಾ ರೋಗ ಉತ್ಪತ್ತಿಗೆ ಬೇಕಾದಂತಹ ಆಹಾರವನ್ನು ನಾವು ಶರೀರದಿಂದ ಹೊರಗೆ ಹಾಕಿಬಿಟ್ಟಿರ್ತೀವಿ. ಆದ್ದರಿಂದ ರೋಗ ಉತ್ಪತ್ತಿಗೆ ಫುಡ್ ಸಿಗದೆ ಅದು ಉತ್ಪತ್ತಿ ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ ಒಂದು ವರ್ಷಗಳ ಕಾಲ ನಾವು ಆರೋಗ್ಯದಿಂದ ಇರ್ಬೋದು. ಈ ವಿರೇಚನ ತೊಗೊಂಡಾದಮೇಲೆ ನಮ್ಮ ಶರೀರಕ್ಕೆ ಗೊತ್ತಾಗುತ್ತೆ ಇಷ್ಟು ಬ್ಯೂಟಿಫುಲ್ಲಾಗಿ ಇರ್ಬೋದು ಅಂತ ನಾನು ಗೆಸ್ಸೇ ಮಾಡಿರಲಿಲ್ಲ ಅಂತ. ಸೊ ಹಾಗಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಶರೀರ ತಯಾರು ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸದವಕಾಶವೇ ಶರದ್ ಋತು. ಈ ಶರದ್ ಋತುವಿನಲ್ಲಿ ನಾವು ಪ್ರತಿಯೊಬ್ಬರು ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ಗೆ, ಅಂದರೆ ಕ್ಲಾಸಿಕಲ್ ವಿರೇಚನ ಏನಿದೆಯೋ ಶಾಸ್ತ್ರೀಯವಾಗಿ ಹೇಳಿರ್ತಕ್ಕಂತಹ ವಿರೇಚನ, ನಾವು ಡಿಟಾಕ್ಸಿಫಿಕೇಷನ್ ಅಂದ ತಕ್ಷಣ ಯಾವುದೋ ಒಂದು ನೀರು ಕುಡಿಬಿಡೋಣ, ಆಲ್ಕಲೈನ್ ವಾಟರ್ ಕುಡಿಯೋಣ, ಇಲ್ಲ ಉಪವಾಸ ಮಾಡೋಣ, ಇವೆಲ್ಲ ಬೇರೆ ಬೇರೆಯೇ
ತೊಂದರೆಗಳನ್ನು ಅಂದರೆ ತೊಂದರೆಗಳಲ್ಲ, ಲಿಮಿಟೆಡ್ ಬೆನಿಫಿಟ್ಸು, ಲಿಮಿಟೆಡ್ ಡ್ಯೂರೇಷನ್ನು, ಸ್ವಲ್ಪ ಮಟ್ಟಿಗೆ ಫಲಕಾರಿ, ಭಾಳಷ್ಟು ಮಟ್ಟಿಗೆ ಕೆಲವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಭಾಳಷ್ಟು ಮಟ್ಟಿಗೆ ಹಾನಿ, ಇದೆಲ್ಲ ಇರ್ತದೆ. ಬಟ್ ವಿರೇಚನದಲ್ಲಿ 100% ಡಿಟಾಕ್ಸಿಫಿಕೇಷನ್ ಮಾತ್ರ ಆಗುತ್ತೆ, ಶರೀರ ಮಾತ್ರ ಸದೃಢ ಆಗ್ತಾ ಹೋಗ್ತದೆ. ಹಾಗಾಗಿ ಶರದೃತುವನ್ನು ನಾವು ಈ ರೀತಿ ಬಳಸ್ಕೊಳ್ಳೋದು ತುಂಬ ಸೂಕ್ತ. ಈ ಶರದೃತುವನ್ನು ಹೇಗೆ ಬಳಸ್ಕೊಂಡು ಮಾನವ ಆರೋಗ್ಯವಾಗಿರ್ಬೋದು ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡಿದ್ದೇವೆ. ಮುಂದಿನ ಎಪಿಸೋಡಲ್ಲಿ ಶರದೃತುವಿನಲ್ಲಿ ಮತ್ತೇನೆಲ್ಲ ಮಾಡ್ಬೋದು ಅಂತ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.